80% ಬಾಯಿಯ ಸಮಸ್ಯೆಯಿಂದಲೇ ಬರುತ್ತಿದ್ದು, ಇದಕ್ಕೆ ನಮ್ಮ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎಂದು ದಂತ ತಜ್ಞರು, ಓರಲ್ ಮೆಡಿಸಿನ್ ಹಾಗೂ ರೇಡಿಯಾಲಜಿ ತಜ್ಞರು ಹಾಗೂ ಹಿರಿಯ ದಂತ ಆರೋಗ್ಯಾಧಿಕಾರಿ ಜೆಡಿ ಸ್ಮಿತಾ ಸಲಹೆ ನೀಡಿದರು. ನಗರದ ಹುಡ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಲಯನ್ ಸೇವಾ ಸಂಸ್ಥೆಯಲ್ಲಿ ನಡೆದ ಲಯನ್ ಸೇವಾ ಸಂಸ್ಥೆಯಲ್ಲಿ ಜೆಡಿ ಸ್ಮಿತಾ ಬರೆದಿರುವ ಬಾಯಿ ದೈಹಿಕ ಆರೋಗ್ಯದ ಕೈಗನ್ನಡಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಾಯಿಂದ ಅನೇಕ ದೇಹದ ಕಾಯಿಲೆಗಳು ಉದ್ಭವಿಸುತ್ತಿದೆ. ಇನ್ನು ಇಂದ್ರಿಯಗಳು ಅನೇಕ ವಿಷಯಗಳನ್ನು ಗ್ರಹಿಸುತ್ತದೆ. ಸಮತೋಲನ ಆಹಾರ ಹೇಗೆ ದೈಹಿಕ ಆರೋಗ್ಯಕ್ಕೆ ಮುಖ್ಯನೋ ಅದೇ ರೀತಿ ಮಾನಸಿಕ ಆರೋಗ್ಯಕ್ಕೂ ಕೂಡ ಎಲ್ಲಾ ವಿಷಯವನ್ನು ಕೇಳಿಸಿಕೊಳ್ಳಬೇಕು. ಒಳ್ಳೆ ಆಲೋಚನೆ ಮಾಡಿ ಉತ್ತಮ ಕಾರ್ಯವನ್ನು ಮಾಡುವುದು ಕೂಡ ಆರೋಗ್ಯಕ್ಕೆ ಮುಖ್ಯವಾಗಿದೆ. ದಂತವೈದ್ಯರು ಎಂದರೆ ಹಲ್ಲು ಎಂದುಕೊಂಡಿದ್ದಾರೆ. ಬಾಯಿ ಎಂದರೆ ಹಲ್ಲುಗಳಲ್ಲ, ಎಲ್ಲ ಅಂಗಗಳು ಸೇರಿ ನಾವು ಭಾವ್ಯ ಆರೋಗ್ಯ ಎಂದು ಕರೆಯಬಹುದು. 80% ಜನರು ಬಾಯಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ಲಕ್ಷ್ಯ. ಗ್ರಾಮೀಣ ಜನರಲ್ಲಿ ಹಲ್ಲುಗಳು ನೋವು ಬರುವವರೆಗೂ ವೈದ್ಯರ ಬಳಿ ಬರುವುದಿಲ್ಲ. ನಗರ ಪ್ರದೇಶ ಜನರಲ್ಲಿ ಸ್ವಲ್ಪ ಅರಿವನ್ನು ಕಾಣಬಹುದಾಗಿದೆ ಎಂದು ಕಿವಿಮಾತು ಹೇಳಿದರು. ದೈಹಿಕ ಸಮಸ್ಯೆಗಳ ಆರಂಭಿಕ ಹಂತವನ್ನು ಬಾಯಿಂದ ಕಾಣಬಹುದು. ಪೌಷ್ಟಿಕತೆ ಇರುವ ವ್ಯಕ್ತಿ, ಜಾಂಡಿಸ್ ಇರುವವರು ಬಾಯಿಂದ ನೋಡಿದರೆ ಸಮಸ್ಯೆ ಕಾಣಬಹುದು. ಮಧುಮೇಹದಲ್ಲಿ ಬಾಯಿಯ ಸ್ವಚ್ಛತೆ ಕೊರತೆಯಿಂದ ನಾನಾ ರೋಗಗಳು ಬರುತ್ತದೆ. ಕೊರೋನಾದಲ್ಲಿ ಅನೇಕರು ಪ್ರಾಣವನ್ನು ಕಳೆದುಕೊಂಡರು. ಇದನ್ನು ಗಮನಿಸಿದರೆ ಬಾಯಿಯ ಸಮಸ್ಯೆಯಿಂದಲೇ ಪ್ರಾಣ ಕಳೆದುಕೊಂಡಿರುವುದಾಗಿ ತಿಳಿಯುತ್ತದೆ ಎಂದು ಸಲಹೆ ನೀಡಿದರು. ಪ್ರತಿನಿತ್ಯ ಹಲ್ಲನ್ನು 2 ಬಾರಿ ಬ್ರಷ್ ಮಾಡಿ 1 ಬಾರಿ ಹಲ್ಲಿನಲ್ಲಿರುವ ಆಹಾರವನ್ನು ಸೂಜಿ ಇತರೆ ಬಳಸದ ದಾರದಿಂದ ಸ್ವಚ್ಛ ಮಾಡಿದರೆ ಉತ್ತಮ ಎಂದು ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ ಮಾತನಾಡಿ, ಬಾಯಿ ದೈಹಿಕ ಆರೋಗ್ಯದ ಕೈಗನ್ನಡಿ ಎನ್ನುವ ಪುಸ್ತಕ ಆರೋಗ್ಯವಾಗಿದೆ. ರೋಗದ ಮೂಲವೇ ಬಾಯಿ. ಬರುವ ರೋಗಗಳು ಬಹಳಷ್ಟು ಬಾಯಿಂದಲೇ ಬರುತ್ತದೆ. ಈ ಪುಸ್ತಕದಲ್ಲಿ 12 ಲೇಖನಗಳಿವೆ. ಒಂದೊಂದು ಲೇಖನಗಳು ಬಾಯಿಂದ ಬರುವ ಕಾಯಿಲೆಗಳ ತಿಳಿಸುವುದರ ಜೊತೆಗೆ ಬಗೆಹರಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ವಿಷಯ ಸ್ಪಷ್ಟವಾಗಿದ್ದರೆ ಹೇಳುವುದು ಸುಲಭವಾಗುತ್ತದೆ ಎಂದರು. ಹೆಣ್ಣು ಕಟ್ಟಿಕೊಳ್ಳುವುದು ಕುಟುಂಬ, ಗಂಡು ಕಟ್ಟಿಕೊಳ್ಳುವುದು ಸಮಾಜ. ಎಲ್ಲ ರಂಗದಲ್ಲೂ ಹೆಣ್ಣು ಕಾಲಿಟ್ಟಿದ್ದಾಳೆ ಎಂದು ಇದೇ ವೇಳೆ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿದರು. ಸಂಗತಿ ಅಂತ ಅಂದ್ರೆ ಸರಳವಾದ ಭಾಷೆ, ಎಲ್ಲರಿಗೂ ಅರ್ಥವಾಗುವ ಹಾಗೆ, ಮತ್ತೆ ಆ ಪದ ಇಟ್ಕೊಂಡು ಡಾಕ್ಟರ್ ಹತ್ರ ಕೇಳದೇ ಇರೋದ ನಮಗೆ ಗೊತ್ತಾಗುವ ರೀತಿಯಲ್ಲಿ ಎಲ್ಲವನ್ನು ಪರಿಚಯಿಸತಕ್ಕಂತಹದ್ದು ಅವರ ತಿಳುವಳಿಕೆಯ ಕನ್ನಡಿಯದು. ಯಾವಾಗಲೂ ವಿಷಯ ಸ್ಪಷ್ಟವಾಗಿದ್ರೆ ಹೇಳೋದು ಸುಲಭವಾಗ್ತದೆ. ವಿಷಯದಲ್ಲಿ ಸ್ಪಷ್ಟತೆ ಇರೋದು ಅಲ್ಲಿ ನಾವು ಬೇರೆಯವರನ್ನು ಅವಲಂಬಿಸಿ ಕೇಳಬೇಕಾದಾಗ, ಬೇರೆ ಪುಸ್ತಕದಲ್ಲಿ ನಾವು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನ ಇಟ್ಕೊಂಡು ಮಾತನಾಡಬೇಕಾದಾಗ, ಬೇರೆಯವರ ಅಭಿಪ್ರಾಯಗಳನ್ನು ಇಟ್ಕೊಂಡು ನಮ್ಮ ಅಭಿಪ್ರಾಯವನ್ನು ಹೇಳಬೇಕಾದಾಗ ನಾವು ಗೊಂದಲಕ್ಕೀಡಾಗ್ತೀವಿ. ನಮಗೆ ಗೊತ್ತಿರುವಂತಹ ಸತ್ಯವನ್ನ ನಮಗೆ ಗೊತ್ತಿರುವ ಭಾಷೆಯಲ್ಲಿ ಹೇಳೋದು ಸುಲಭ ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ನಮ್ಮ ಹಳ್ಳಿ ಮಗಳು, ನಮ್ಮ ಹೀಗೆ ಅನೇಕ ಸಮಸ್ಯೆಗಳ ಆರಂಭಿಕ ಹಂತವನ್ನ ದಂತವೈದ್ಯರು ರೋಗ ನಿರ್ಣಯ ಮಾಡುವಂಥದ್ದನ್ನ ನಾವು ಕಾಣಬಹುದು. ಅದಲ್ಲದೆ ಬಾಯಿಯ ಸ್ವಚ್ಛತೆಯ ಕೊರತೆ ಅನೇಕ ದೈಹಿಕ ಸಮಸ್ಯೆಗಳ ಸಂಕೀರ್ಣತೆಗಳನ್ನ, ಅಂದ್ರೆ ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ನೋಡಬಹುದು. ಕಂಡುದನ್ನೆಲ್ಲ ಕೊಂಡು ಅಟ್ಟಹಾಸದಿ ಮೆರವ ಜನಕ್ಕೆ ಕಾಣದ ಜೀವಿಯೊಂದು ತಲ್ಲಣಿಸಿದ್ದು ನೋಡು ಜಗವ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಕರೋನಾ 19 ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ನೀವು ನೋಡಿರ್ತೀರ, ಅನೇಕ ಶಿಲೀಂಧ್ರ ಸೋಂಕಿಗೆ ಬಲಿಯಾಗಿ ಬಾಯಿಯ ಸ್ವಚ್ಛತೆಯ ಕೊರತೆಯಿಂದ, ಮ್ಯೂಕೋರ್ಮೈಕೋಸಿಸ್ ಇಂದ ಅನೇಕ ಜನರು ಪ್ರಾಣವನ್ನ ಕಳೆದುಕೊಂಡರು. ಇದೊಂದು ಉದಾಹರಣೆ ನಮಗೆ ತೋರಿಸುತ್ತೆ ಬಾಯಿಯ ಸ್ವಚ್ಛತೆಯ ಕೊರತೆ ಹೇಗೆ ಅನೇಕ ದೈಹಿಕ ಸಮಸ್ಯೆಗಳ ಸಂಕೀರ್ಣತೆಗಳನ್ನ ಹೆಚ್ಚು ಮಾಡುತ್ತೆ. ಈ ಸಂದರ್ಭದಲ್ಲಿ ದಂತ ವೈದ್ಯೆ ಜೆಡಿ ಸ್ಮಿತಾ ದಂಪತಿಯನ್ನು ಸನ್ಮಾನಿಸಿ ಗೌರವಿಸಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ಲಯನ್ಸ್ ಹಿರಿಯ ಸದಸ್ಯರಾದ ಮಾಲತಿ ಹೆಗ್ಡೆ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಲಯನ್ಸ್ ಕ್ಲಬ್ನಿಂದ ಡಿಆರ್ ಮಂಜುನಾಥ್ ಮತ್ತು ಎಸ್ಎನ್ ಶೀಲಾ ಇವರ ಪುತ್ರಿ ಪ್ರಥಮ ವರ್ಷದ ಪಿಸಿಎಂಸಿ ಶಿಕ್ಷಣ ಓದುತ್ತಿರುವ ಡಿಎಂ ಲಕ್ಷ್ಮಿ ಅವರ ಶಿಕ್ಷಣಕ್ಕೆ 25,000 ಸಹಾಯಧನ ನೀಡಿ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಐಜಿ ರಮೇಶ್, ಕಾರ್ಯದರ್ಶಿ ಬಲ್ಲೇನಹಳ್ಳಿ ರವಿ, ಖಜಾಂಚಿ ನಾಗರಾಜ್, ಪ್ರಾಂತೀಯ ಅಧ್ಯಕ್ಷ ಕೆಜೆ ನಾಗರಾಜ್, ಮಾಜಿ ಅಧ್ಯಕ್ಷ ಎಚ್ಕೆ ನಾಗೇಶ್, ವಲಯ ಅಧ್ಯಕ್ಷೆ ರೂಪಾ ಆನಂದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.